ಇಟ್ಸ್ ಅ ವೆರಿ ರೇರ್ ಕಾಂಬಿನೇಷನ್ ಆ್ಯಕ್ಚುಲಿ. ಹೇಗೆ ಈ ಕಾಂಬಿನೇಷನ್ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ರೆ ನೀವು ಫಸ್ಟೇ ಪ್ಲ್ಯಾನ್ ಮಾಡಿದ್ದ ಅಥವಾ ಕತೆ ಬರೀಬೇಕಾದ್ರೆ ಏನಾದರೂ ಯೋಚನೆ ಮಾಡಿದ್ದು ಹೇಗೆ ಅಂತ? ದೊಡ್ಡ ಕತೆ ಅಂದ್ರೆ ಅದು ದೊಡ್ಡ ಕತೆ. ಯಾಕಂದರೆ ಪ್ರತಿ ವರ್ಷವೂ ಒಂದು 2-3 ಪ್ರೊಡಕ್ಷನ್ ಹೌಸು 2-3 ಕತೆ. ವಿಕ್ರಮ್ ಅವ್ರು ಬೇತಾಳ್, ಬೆಳಗ್ಗೆ ಒಂದು ಕತೆ, ಸಾಯಂಕಾಲ ಒಂದು ಕತೆ, ಈ ಥರ ಬಂದು ಹೇಳಿದ್ದೀನಿ. ಅದು ಕಾರಣ ಏನೋ, ಆಮೇಲೆ ಲಾಕ್ಡೌನ್ ಬೇರೆ ಬಂದ್ಬಿಡ್ತು. ಒಂದು ಯಾವುದೋ ಲಾಕ್ ಆಯಿತು, ಅದು ಶುರು ಆಗುತ್ತೆ ಮುಗಿಯಲ್ಲ ಅನಿಸ್ಬಿಡ್ತು ನನಗೆ. ಸರಸ್ವತಿ ಅಂತ ಅದರದ್ದು ಟೈಟ್ಲು. ಅದಾಗಿ ಲಾಕ್ಡೌನ್ ಟೈಮಲ್ಲಿ ಬಂದು ಕಂಟೆಂಟು ಅದನ್ನು ಬಂದು ಹೇಳಿದೆ, ಹಿಂಗೆ ಅಂದ್ಕೊಂಡಿದ್ದೀನಿ ಸರ್. ಅದು ಇನ್ನೊಂದಕ್ಕೆ ಪ್ರಭು ಸರ್ನ ನಾನು ಸರಸ್ವತಿ ಟೈಮು ಗಾಳಿಪಟ 2 ಮಾಡೋ ಟೈಮಲ್ಲೇ ಕನ್ಸಲ್ಟ್ ಮಾಡಿದ್ದೆ. ಪ್ರಭು ಸರು ಅಂತಂದ ತಕ್ಷಣವೇ ಇದನ್ನು ಬದಲಾಯಿಸಿದ್ರೆ ಬೈದ್ಬಿಡ್ತೀನಿ, ಇದು ಲಾಕ್ ಮಾಡಿಬಿಡಿ, ನೆಟ್ಟಿಗಿದೆ ಅಂದರು. ಇದೇ ಮನೆಯಲ್ಲಿ ಇಲ್ಲಿಂದ ಸೀದಾ ರಾಕ್ಳನ್ ಸರ್ ಮನೆಗೆ ಗಾಡಿ. ಏನಂತೀರಣ್ಣ ಇದು ಹಿಂಗಾಗಿದೆ, ರೆಡಿ ಕಮಾನ್ ಶುರು ಆಗಿದ್ದು ಹಾಗೆ. ಅಂದರೆ ಎಷ್ಟೋ ಸತಿ ನಾವು ಯೋಚನೆ ಮಾಡ್ತೀವಿ, ಈಗ ಈ ಕಾಂಬಿನೇಷನ್ಗೆ ಅಂತ ನೀವು ಏನಾರು ಮಾಡೋಕ್ಕೆ ಹೋಗು, ಅದು 100% ತೃಪ್ತಿ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ. ಇದು ಅರ್ಧಂಬರ್ಧ ಹಿಂಗಾಗಿದೆ, ಕರೆಕ್ಟಾಗಿ 1/2 ಕುರ್ಚಿಲಿ ಕೂರಿಸ್ಬೇಕಿಬ್ರು. ಅದು ಕೂತ್ಕೊಂಡ್ಬಿಟ್ರು. ಮತ್ತು ಆ ಜನ್ಮ ಸ್ನೇಹಿತರ ಥರ ಇರಬೇಕು. ಸುಮಾರು ಕುತಂತ್ರಿ ಬುದ್ಧಿಗಳಲ್ಲಿ ಇಬ್ಬರು ಒಟ್ಟಿಗೆ ಇದ್ದಾರೆ ಅಂತ ಅನಿಸ್ಬೇಕು. ಶತಮಾನಗಳಿಂದನೂ ಇವರು ಕಳ್ಳರೆ ಅನಿಸ್ಬೇಕು. ಇದು ಎಲ್ಲದು ಇವರು ಪ್ರಭು ಸರ್ ಇದೇ ಮಣ್ಣಲ್ಲೇ ಹುಟ್ಟಿದ್ದು, ಕನ್ನಡಿಗರೇ. ಇಲ್ಲಿಂದ ಅವರಿನ್ನೆಲ್ಲೋ ಅವರು ಕನ್ನಡದ ಹುಟ್ಟಿದ್ರು, ನಾವು ಹುಟ್ಟಿದ್ದು ಚೆನ್ನೈ, ಅದೇ ಆಪೋಸಿಟ್. ಎಲ್ಲೆಲ್ಲೋ ಹುಟ್ಟಿ ಎಲ್ಲೆಲ್ಲೋ ಬೆಳೆದ 2 ಎನರ್ಜಿಗಳು. ಇಬ್ಬರಿಗೂ ಅಸಾಧಾರಣ ಎಕ್ಸ್ಪೀರಿಯೆನ್ಸ್ ಇದೆ. ಇವರಿಗೂ ಅಷ್ಟೇ ಪ್ರೊಡಕ್ಷನ್ ಎಕ್ಸ್ಪೀರಿಯೆನ್ಸು. ಆ ಕಡೆ ಹರಿಕೃಷ್ಣ. ಹೀಗೆ ಒಂದಿಷ್ಟು ಸೇರ್ಕೊಂಡ್ಬಿಡ್ತು. ಆಮೇಲೆ ಗೊತ್ತಾಗಿದ್ದು ನನಗೆ, ಶೂಟಿಂಗ್ ಹಿಂದಿನ ದಿವಸದವರೆಗೆ ಗಾಬರಿ. ಇದು ಮೆಚ್ಚಕ್ಕೆ ಬರೆದ್ರೆ ವರ್ಕ್ ಆಗಲ್ಲ, ಗೊತ್ತಾಗ್ಬಿಡ್ತದೆ. ಈಗ ನಿನ್ನೆ ತುಂಬ ಹೊತ್ತು ಹೊಗಳಿದ್ರೆ ಡೌಟ್ ಬರ್ತದೆ, ಏನಕ್ಕೆ, ಏನೋ ಬೆನಿಫಿಟ್ ಇದೆ ನನ್ನ ಮಗಂಗೆ ಅಂತ. ನನಗೆ ಬೇರೆ 2 ಸೆಕೆಂಡ್ ಮೇಲೆ ನಾಟಕ ಮಾಡೋಕ್ಕೆ ಬರಲ್ಲ. ಅಂದರೆ ಏನೋ ಬರವಣಿಗೆ ಅನ್ನೋದು ಹೊಸ್ತು ಬರಿತೀವಿ ಅಂತ ಕೈ ಎತ್ಬಿಟ್ಟು ಹೇಳ್ಬಿಟ್ಟಿರ್ತೀವಲ್ಲ, ಇವ್ರು ಹೊಸ್ತು ಅಲ್ಲ ಅಂದ್ಬಿಟ್ರೆ, ಅಥವಾ ಈಯಪ್ಪ ಅಲ್ಲ ಅಂದ್ಬಿಟ್ರೆ, ಅಥವಾ ಪ್ರಭು ಸರ್ ಏನು ಸರ್ ಇದು ಹೆಂಗೋ ಐತೆ ಅಂತ ಅವ್ರದ್ದೇ ಒಂದು ಕನ್ನಡದಲ್ಲಿ ಹೇಳ್ಬಿಡ್ತಾರೆ. ಹರಿಕೃಷ್ಣಂಗೆ ಒಂದು ಹಾಡು ಬರೆದು ಒಪ್ಸೋಕ್ಕಾಗಲ್ಲ, ಏನೇನೋ ಬರೆದಿದ್ದೀರಿ, ಇದು ಯಾಕೆ ಹಿಂಗೆ ಬರೆದಿದ್ದೀರಿ ಅಂದ್ಬಿಡ್ತಾರೆ. ಸೊ ಅಲ್ಲಿಂದ ಹೀಟ್ ಫಾರ್ಮ್ ಆಯ್ತದು. ಬಟ್ ಫಸ್ಟ್ ಶಾಟ್ ಶಿವಣ್ಣ ಸರು, ಪ್ರಭು ಸರು ಮತ್ತು ಇವರು 3 ಜನ ಆ್ಯಕ್ಟ್ ಮಾಡಿದ್ದು. ಅಲ್ಲಿ ರೀಡಿಂಗ್ ಕೊಟ್ಟೆ ಎಲ್ಲ ಆಯಿತು. ಪ್ರಭು ಸರಿಗೆ ಒಂದು ಹೇಳಿದೆ, ಸರ್ ನೀವು ಎಲ್ಲ ಡಿಸಿಷನ್ಸು ಕ್ಯಾರೆಕ್ಟರ್ ವೈಸು ಶಿವಣ್ಣ ಸರ್ ತೊಗೋತಿರ್ತಾರೆ, ನಿಮ್ಗೆ ಈ ಸ್ಕ್ರಿಪ್ಟ್ ಗೊತ್ತೇ ಇಲ್ಲ ಅಂತಾರೆ, ಆ್ಯಕ್ಟ್ ಮಾಡಿಬಿಡಿ ಸರ್ ಸಾಕು ಅಂತ. ಅವರೊಂದು 5 ನಿಮಿಷ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡ್ರು. ಶಿವಣ್ಣ ಸರ್ ಎಲ್ಲ ಒಂದು 5 ನಿಮಿಷ, ಇವರು ಒಂದು ಕಡೆ ಪ್ರಾಕ್ಟೀಸ್ ಮಾಡಿಕೊಂಡ್ರು. ಶೂಟ್ ಮಾಡ್ತಾ ಹೋದೆ. ಮಧ್ಯಾಹ್ನ ಬ್ರೇಕ್ ಬಂದಿದ್ದು ಗೊತ್ತಾಗಿಲ್ಲ. ಫಸ್ಟ್ ಶಾಟ್ ತೆಗೆದಿದ್ದು ಈಗಲೂ ನೆನಪಿದೆ, ಇವರದ್ದು ಪ್ರಭು ಸರ್ದು. ಅದು ಏನೋ ಯಾವಾಗಿಂದನೂ ಒಟ್ಟಿಗೆ ಕೂಡಿ ಆಡಿ ಗಲ್ಲಿ ಕ್ರಿಕೆಟ್ ಎಲ್ಲ ಆಡ್ಕೊಂಡು ಬೆಳೆದು ನಿಜಕ್ಕೂ ಕಳ್ರೆ ಇವರು ಅಂದಂಗೆ ಮಾಡ್ಬಿಟ್ರು. ಅದು ಹೇಳಿಕೊಟ್ಟು ಬರೋದಲ್ಲ, ಅದು ಕೆಲವೊಂದು ಆರ್ಟ್ಗಳು ಎಕ್ಸ್ಪೀರಿಯನ್ಷಿಯಲ್ ವಿಸ್ಡಮ್ ಅಂತಾರೆ. ಎಷ್ಟು ನೋಡಿರಬೇಡ ನನ್ನಂಥವ್ರನ್ನ, ಅಥವಾ ಈ ಥರದ ಕ್ಯಾಮ್ರಾಗಳು ಎಷ್ಟು ನೋಡಿರಬೇಡ, ಶಿವಣ್ಣ ಆಗಲಿ, ಪ್ರಭು ಸರ್ ಆಗಲಿ, ಇವರಾಗಲಿ. ಅದು ಎಷ್ಟೇ ನೋಡಿದರೂ ತಿರ್ಗಾ ಅವ್ರಿಗೆ ಹೊಸತನ್ನು ಹೇಳಲಿಲ್ಲ ಅಂದರೆ ನಾವು ಅವ್ರು ಹೊಸ ಥರ ಮಾಡಲ್ಲ, ಉಗಿಸ್ಕೋಬೇಕಾಗತ್ತೆ. ಎಕ್ಸ್ಪೀರಿಯನ್ಸ್ ಇದ್ದಾಗ ಭಾಳ ಚೆನ್ನಾಗಿರುತ್ತೆ ಬಯಸ್ಕೊಳ್ಳೋಕ್ಕೆ. ಬಟ್ ಅದು ಆ ಮಜಾ ತೊಗೊಳ್ಳೋದಿದೆಯಲ್ಲ, ಇದು ನನ್ನ ಮೊದಲನೇ ಸಿನಿಮಾ ಅನ್ನೋ ಥರ ಮಾಡ್ತಾರೆ. ಇದುವರೆಗೂ ಮಾಡಿರೋದೆಲ್ಲ ಬಿಟ್ಟು ಸೈಡಿಗೆ ಬಿಸಾಕ್ಬಿಟ್ಟು, ಅವರು ಅಷ್ಟೇ ಪ್ರಭು ಸರ್ ಆ ಸೀರಿಯಸ್ನೆಸ್ಸೇ ಬೇರೆ ಗುರು. ಅದು ನೀನು ಅದನ್ನು ಅನುಭವಿಸ್ಬೇಕಂದ್ರೆ ಪಕ್ಕ ನಿಂತ್ಕೊಂಡು ನೋಡಬೇಕು. ಏನು ಕಾರ್ ಹಿಡಿದು ಬರ್ದಾಗಿಂದ ಒಂದು ಟೆನ್ಷನ್ನು, ಇದು ಮಾಡ್ತೀವ ಇವತ್ತು, ನೆಟ್ಟಿಗೆ ಬರುತ್ತಾ ಇವತ್ತು, ನಾನು ಯಾರು ಅದು ನನಗೆ ಇದು ಚೆನ್ನಾಗಿಲ್ಲ ರೀ ಅಂತ ಹೇಳ್ಬಿಡೋದು ಈಸಿ. ನಾನೇ ಕೇಳ್ತೀನಿ, ಸರ್ ಚೆನ್ನಾಗಿರೋದು ಏನೋ ಒಂದು ಹೇಳಿ ಅಂದ್ಬಿಡ್ತೀನಿ. ಎಲ್ಲರೂ ಒಪ್ಪಿರೋಂಥದ್ದು. ಅದು ಅಷ್ಟೇ ಭಕ್ತಿಯಿಂದ ಪ್ರಾಕ್ಟೀಸ್ ಮಾಡ್ತಾರೆ. ಅದು ಬೈ ಹಾರ್ಟ್ ಮಾಡೋದಲ್ಲ, ಬೈ ಹಾರ್ಟ್ ಮಾಡೋದು. ಅದೇ ಜೀವನ ನಾವು ಹೇಳ್ತೀವಿ, ಏನೇ ಸೀನ್ ಹೇಳಲಿ ಅದು ಬೈ ಹಾರ್ಟ್ ಮಾಡಿಬಿಟ್ರೆ ಅಷ್ಟೇ ಹಂಗಾಗುತ್ತೆ. ಇವಾಗ ನಾವು ಅಲ್ಲಿ ಹೋದಾಗ ಎಲ್ಲ ಕ್ಯಾರೆಕ್ಟರ್ ಜೊತೆ ಕೂತಾಗ ಬೈ ಹಾರ್ಟ್ ಮಾಡಿದಾಗ ಎಲ್ಲರ ಜೊತೆಲಿ ಮಾಡಿದಾಗ ಅದು ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಒಬ್ಬನೇ ಸ್ಕೋರ್ ಮಾಡೋದಲ್ಲ. ಸೀನ್ ಸನ್ನಿವೇಶದಲ್ಲಿ ಯಾರೋ ಸ್ಕೋರ್ ಮಾಡಲೇಬೇಕು. ಇಲ್ಲ ನಾನೇ ಮಾತಾಡ್ತೀನಿ, ಯಾರು ನೋಡ್ತಾರೆ, ಇವ್ನಿಗೆ ಬೇರೆ ಕೆಲಸ ಏನೇ, ಇವ್ನ ಮುಷಿನೇ ನೋಡ್ತಾ ಕೂತಾರೆ ಹಂಗೆ ಅಂತಾರೆ. ನಾವೇ ಅಂತೀವಿ,
ನಾವು ಸಿನಿಮಾ ನೋಡ್ಬೇಕೆ ಅಯ್ಯ ಇವ್ನು ಬೇರೆ ಕೆಲಸ ಇಲ್ಲ ಕಣೆ ಏನೇ ಅಲ್ಲಿ ಒಬ್ಬ ಕೂತಾನ ಅವ್ನು ಮಾತಾಡ್ತಾನೆ ಇಲ್ಲ ಇವನು ಒಬ್ಬನೇ ಅಂತಿಮ ಇಲ್ವಾ ನ್ಯಾಚುರಲ್ ತಾನೆ ಸೇಮ್ ಇನ್ಸ್ಟಿಂಕ್ಟೇ ಜನ ನೋಡೋದು. ನನ್ನ ಸ್ಟಾರ್ ಅಂತ ಮಾಡಿದರೆ ಅದು ಹೇಳ್ತೀವಿ ನಾವು, ಬಟ್ ವೆನ್ ವಿ ಸಿ ದ ಫಿಲಿಮ್ ವಿ ವಾಚ್ ದ ಸೇಮ್ ವೇನೇ ಜನ ನೋಡೋದು. ನಾವೇನು ರೆಸಿಪ್ರಿಕೇಟ್ ಮಾಡ್ತೀವೋ ಅದನ್ನೇ ರೆಸಿಪ್ರಿಕೇಟ್ ಮಾಡೋದು.